ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮೊನ್ನೆಯಷ್ಟೇ 2 ವರ್ಷದ ಬರ್ಡೇ ಮಾಡಿಕೊಂಡಿದೆ. 4 ತಿಂಗಳು ಕಳೆದರೆ ಸರ್ಕಾರ ಅರ್ಧ ಹಾದಿಯನ್ನು ಪೂರ್ಣಗೊಳಿಸಲಿದೆ. ಹಾಗಿದ್ರೆ 50-50 ಫಾರ್ಮುಲಾ ಇನ್ನೂ ಗೊಂದಲದ ಗೂಡಾಗಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಎಲ್ಲರೂ ಬಾಯಿ ಮುಚ್ಚಿರಿ ಅಂತ ವಾರ್ನಿಂಗ್ ಕೊಟ್ಟು ಕೂಲ್ ಆಗಿದೆ. ಆದರೆ ಈಗ ಜಲಸಂಪನ್ಮೂಲ ಇಲಾಖೆಗೆ ಮಾಡಿದ ಟ್ರಾನ್ಸ್ಫರ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಮಧ್ಯೆ ಕಿಡಿ ಹೊತ್ತಿಸಿದೆ. ಮುಚ್ಚಿದ್ದ ಬೂದಿ ಮರೆಗೆ ಸರಿದು ತೆರೆಗೆ ಬಂದಿದೆ. ಒಳಗಿನ ಕೆಂಡದ ದಿಗ್ಗನೆ ಹೊತ್ತಿ ಹಬ್ಬಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಬೇಗುದಿ ಭುಗಿಲೆದ್ದಿವೆ. ಅದೊಂದು ವರ್ಗಾವಣೆ. ಇಬ್ಬರು ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಬಹಿರಂಗವಾಗಿದೆ. ಈ ಮೂಲಕ ಸಿಎಂ ಚೇರ್ ಫೈನಲ್ ಬ್ಯಾಟಲ್ಗೆ ಈ ಟ್ರಾನ್ಸ್ಫಾರ್ಮರ್ ರೀತಿ ಬ್ಲಾಸ್ಟ್ ಆಗಿದೆ. ಹಸ್ತದೊಳಗಿನ ಸಿಟ್ಟು ಸ್ಫೋಟ. ಸಿಎಸ್ಕೆ ಡಿಕೆಶಿ ಲೆಟರ್. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ನಡುವೆ ಟ್ರಾನ್ಸ್ಫರ್ ವಾರ್. ಆಪರೇಷನ್ ಸಿಂಧೂರ್, ಕೊರೋನಾ, ವರುಣಾರ್ಭಟದಿಂದ ತಣ್ಣಗಿದ್ದ ಕಾಂಗ್ರೆಸ್ ಮನೆಯೊಳಗೆ ದಿಢೀರ್ ಸ್ಫೋಟದ ದಟ್ಟ ಹೊಗೆ ಆವರಿಸಿದೆ. ಹಿರಿಯ ಇಂಜಿನಿಯರ್ಗಳ ವರ್ಗಾವಣೆ ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಶೀತಲ ಸಮರಕ್ಕೆ ಮತ್ತೆ ಮುನ್ನುಡಿ ಬರೆದಿದೆ. ತಮ್ಮ ಇಲಾಖೆಗೆ ಸಂಬಂಧಪಟ್ಟ ವರ್ಗಾವಣೆಗಳಲ್ಲಿ ಸಿಎಂ ಅವರ ನೇರ ಮಧ್ಯಪ್ರವೇಶಕ್ಕೆ ಸಿಡಿದ ಕನಕಪುರ ಕಲಿ ಸರ್ಕಾರದ ಸಿಎಸ್ಗೆ ಪತ್ರ ಬರೆದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ನೋಡೋಣ. ತಿಂಗಳುಗಳಿಂದ ಹುದ್ದೆ ನಿರೀಕ್ಷೆಯಲ್ಲಿದ್ದ ಲೋಕೋಪಯೋಗಿ ಇಲಾಖೆಯ 5 ಮುಖ್ಯ ಇಂಜಿನಿಯರ್ಗಳ ವರ್ಗಾವಣೆ ಮಾಡಲಾಗಿದೆ. ತಕ್ಷಣ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಖಾಲಿ ಹುದ್ದೆಗಳಿಗೆ ವರ್ಗಾವಣೆಗೊಳಿಸಿ ಮೇ 9ರಂದು ಡಿಪಿಎಆರ್ ಅಧಿಸೂಚನೆ ಹೊರಡಿಸಿತ್ತು. ಸ್ಥಳ ನಿಯುಕ್ತಗೊಳಿಸಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಪ್ರಭಾರ ವರ್ಗಾವಣೆ ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಡಿಪಿಎಆರ್ ನಿರ್ದೇಶನ ಕೊಟ್ಟಿತ್ತು. ಅದರ ಅನ್ವಯ ಎಲ್ಲ 5 ಇಂಜಿನಿಯರ್ಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದಾರೆ. ಈಗ ತಮ್ಮ ಇಲಾಖೆ ಒಳಗೆ ನೇರ ಹಸ್ತಕ್ಷೇಪ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಗಾದೆ ಎತ್ತಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ಇಲಾಖೆಗೆ ಅಧಿಕಾರಿಗಳ ವರ್ಗಾವಣೆ ಮಾಡಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗೆ ವರ್ಗಾವಣೆ ಬೆನ್ನಲ್ಲೇ ಒಪ್ಪಂದವೊಂದರ ಉಲ್ಲಂಘನೆ ಅಂತ ಡಿಕೆಶಿ ತಗಾದೆ ತೆಗೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಇದನ್ನೇ ಉಲ್ಲೇಖಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆ ವೇಳೆ ಸಂಪುಟ ಸಹೋದ್ಯೋಗಿಗಳ ನಡುವೆ ಒಂದು ಒಪ್ಪಂದವಾಗಿತ್ತು. ನನ್ನ ಇಲಾಖೆಗೆ ಸಂಬಂಧಿಸಿ ಯಾವುದೇ ವರ್ಗಾವಣೆ ಅಥವಾ ನೇಮಕಾತಿಗಳನ್ನು ನನ್ನ ಸ್ಪಷ್ಟ ಅನುಮೋದನೆ ಇಲ್ಲದೆ ಮಾಡಬಾರದು. ವರ್ಗಾವಣೆಗಳನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರದೆ ಮಾಡಲಾಗಿದೆ. ಈ ನಿರ್ಧಾರಗಳು ನಿಯಮಗಳನ್ನ ಉಲ್ಲಂಘಿಸುತ್ತವೆ, ಸಚಿವರ ಅಧಿಕಾರವನ್ನ ದುರ್ಬಲಗೊಳಿಸುತ್ತವೆ. ಸಿಎಸ್ಗೆ ಬರೆದ ಪತ್ರ ಸರ್ಕಾರದಲ್ಲಿ ಕೋಲಾಹಲ ಸೃಷ್ಟಿಸಿದ ಬೆನ್ನಲ್ಲೇ ಅಧಿಕಾರದ ಕಿತ್ತಾಟ ಬಹಿರಂಗ ಆಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆಶಿ ಕ್ಲಾರಿಫೈ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಪ್ರಮೋಷನ್ ತಗೋಬಿಟ್ಟು PWD ಜಿಲ್ಲಾ ಪಂಚಾಯತಿ ಬೇರೆ ಕಡೆ ಹೋಗೋದು ಸುಮಾರು ಜನ ಹೊರಟಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ. ಸಂಘರ್ಷ ತೀವ್ರಗೊಳ್ಳೋ ಸುಳಿವು ಸಿಕ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನದಲ್ಲಿ ಮಹತ್ವದ ತಿರುವು ಸಿಗಲಿದೆ ಅನ್ನೋ ನಂಬಿಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರಿಗೆ ಕಾಣಿಸಿದೆ. ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ ಬಿಕೆ ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ. ಹಾಗಾಗಿ ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ.
ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಈವರೆಗೆ ರಾಜಕೀಯ ಕಿತ್ತಾಟ ಬಲಾಬಲ ಹೆಚ್ಚಿಸಿಕೊಳ್ಳೋಕೆ ಸೆಣಸಾಡ್ತಿದ್ದ ಸಿಎಂ ಡಿಸಿಎಂ ಮಧ್ಯೆ ಆಡಳಿತಾತ್ಮಕ ವಿಚಾರದಲ್ಲಿ ಭಾರಿ ಭಿನ್ನಾಭಿಪ್ರಾಯ ತಲೆದೂರಿದಂತೆ ಕಾಣ್ತಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.